ಮೊದಲಿಗೆ ಕಾಂತಾರ 1 ಅಂದರೆ ಪ್ರೀಕ್ವೆಲ್ ಸಿನಿಮಾ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ನೋಡಿ. ಅಕ್ಟೋಬರ್ 2ನೇ ತಾರೀಕು ಹಬ್ಬದ ದಿನ ರಿಲೀಸ್ ಆಗಿದ್ದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇತ್ತು. ಈ ಮಧ್ಯದಲ್ಲಿ ಅವತ್ತು ಕಾಂತಾರ 1 ಚಿತ್ರ ಶುರುವಾಗೋದಕ್ಕೂ ಮುಂಚೆ ದೈವ ಕೊಟ್ಟಿದ್ದು ಎಚ್ಚರಿಕೆನಾ ಅಥವಾ ಅನುಮತಿನಾ ಅಂತ 2022ರಲ್ಲೇ ಸಿನಿಮಾ ಮಾಡೋದಕ್ಕೆ ದೈವದ ಅನುಮತಿ ಕೇಳಿದ್ರು ರಿಷಬ್ ಶೆಟ್ಟಿ ಅವರು. ಮಂಗಳೂರಿನಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವದ ಅನುಮತಿಯನ್ನ ಕೇಳಿದ್ರು. ಈಗಾಗಲೇ ಹೆಜ್ಜೆ ಇಟ್ಟು ಕಾಂತಾರ ಸಿನಿಮಾ ಮಾಡಿದ್ದೀರಿ, ಕಾಂತಾರ 1ಗೆ 100 ಹೆಜ್ಜೆ ಇಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿತ್ತಂತೆ ಅವತ್ತು ದೈವ. ಕಾಂತಾರ 1 ಚಿತ್ರೀಕರಣದ ವೇಳೆ ಹಲವು ಅವಘಡಗಳು ನಡೆದಿತ್ತು. ಸಹ ಕಲಾವಿದರು ಸಾವನ್ನಪ್ಪಿದ್ರು, ಅಪಘಾತಗಳಾಗಿದ್ದಾವೆ, ಸೆಟ್ನಲ್ಲಿ ಅವಘಡ ಆಗಿದ್ದಾವೆ. ಅಣ್ಣಪ್ಪ ಪಂಜುರ್ಲಿ ದೈವದ ನರ್ತನದ ವೇಳೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅಣ್ಣಪ್ಪ ಪಂಜುರ್ಲಿ ದೈವದ ನರ್ತನ ಸೇವೆಯ ವೇಳೆ ಎಚ್ಚರಿಕೆಯನ್ನ ಕೊಟ್ಟಿದ್ದು. ಮಂಗಳೂರಿನ ಬಂದಲಿಗ ಮಡಿವಾಳ ಬಿಟ್ಟು ಅಣ್ಣಪ್ಪ ಪಂಜುರ್ಲಿ 2022ರಲ್ಲಿ ಕಾಂತಾರ ಸಿನಿಮಾ ತೆಗೆದು ಯಶಸ್ವಿ ಪ್ರದರ್ಶನ ಆದ ನಂತರ ನೆಕ್ಸ್ಟ್ ಕಾಂತಾರ 1 ಅಂತ ಪ್ರೀಕ್ವೆಲ್ ಸಿನಿಮಾ ಮಾಡೋದಕ್ಕೆ ಅನುಮತಿ ಕೇಳುವಂಥ ಸಂದರ್ಭದಲ್ಲಿ ಅಣ್ಣಪ್ಪ ಪಂಜುರ್ಲಿ ಅವತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದೇನು, ಕಾಂತಾರ ಚಿತ್ರ ಮಾಡೋದಕ್ಕೆ 10 ಹೆಜ್ಜೆಯನ್ನು ಇಟ್ಟಿದೆಯಾ, ನೀನು 100 ಹೆಜ್ಜೆಯನ್ನು ಇಡಬೇಕಾಗತ್ತೆ ಈ ಸಿನಿಮಾಗೆ ಅಂತ. ಅಂದರೆ ಎಚ್ಚರಿಕೆಯ ಹೆಜ್ಜೆ 10 ಹೆಜ್ಜೆಯನ್ನು ಇಟ್ಟಿದೆಯಾ ಅಂತಂದರೆ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಸಾಲು ಸಾಲು ಸವಾಲುಗಳನ್ನು ಎದುರಿಸಿ ಕಾಂತಾರವನ್ನು ಯಶಸ್ವಿ ಪ್ರದರ್ಶನ ಮಾಡಿದ್ದೀರಿ. ಈಗ ನೆಕ್ಸ್ಟ್ ಕಾಂತಾರ 1 ಪ್ರೀಕ್ವೆಲ್ ಸಿನಿಮಾಗೆ 100 ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅಂದರೆ 100 ಸವಾಲುಗಳು ಬರುತ್ತೆ, ಎಚ್ಚರಿಕೆಯಿಂದ ಇರು, ಹೀಗನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರೋದು ಅಂತ ಚರ್ಚೆ ಆಗ್ತಾ ಇದೆ. ನೋಡಿ, ಆ ಸಂದರ್ಭದಲ್ಲಿ ದೈವ ಏನು ಸೂಚಿಸಿತ್ತು ಅಂತಂದ್ರೆ ವೀರೇಂದ್ರ ಹೆಗ್ಗಡೆ ಅವರ ಅನುಮತಿ ಕೇಳುವಂತ ಸೂಚನೆ ಕೊಟ್ಟಿತ್ತಂತೆ ದೈವ. ಮೊದಲು ಧರ್ಮಸ್ಥಳ ಮಂಜುನಾಥನ ಅನುಮತಿ ಕೇಳುವುದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಕಾಂತಾರದ ಹರಕೆ ನೇಮ ಸಲ್ಲಿಸುವುದಕ್ಕೆ ಬಂದಿದ್ದಾಗ ದೈವ ಸೂಚಿಸಿದಾಗ ಅದರಂತೆ ರಿಷಬ್ ಶೆಟ್ಟಿ ಅವರು ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ್ರು. ಕಾಂತಾರ 1 ಬಹಳ ಶುದ್ಧಾಚಾರದಿಂದ ಮಾಡಬೇಕು ಅಂತ ದೈವ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಅದಾದ ಮೇಲೆ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾಗಿದ್ರು ರಿಷಬ್ ಶೆಟ್ಟಿ ಅವರು. ವೀರೇಂದ್ರ ಹೆಗ್ಗಡೆ ಅವರ ಜೊತೆಗೆ ಚರ್ಚೆ ಮಾಡಿದ ಮೇಲೆ ಶೂಟಿಂಗ್ ಮಾಡಿದ್ರು. ಅವತ್ತು ದೈವ ಸೂಚಿಸಿತ್ತು. ಅದಾದ ನಂತರ ವೀರೇಂದ್ರ ಹೆಗ್ಗಡೆ ಅವರನ್ನು ಕೂಡ ಭೇಟಿ ಮಾಡಿ ಬಂದರು. ಇದು ಈ ಎಲ್ಲ ಬೆಳವಣಿಗೆಗಳು ಚರ್ಚೆ ಆಗ್ತಾ ಇರೋದು ಕಾರಣ ಈ ಬಾರಿ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ದೈವ ವೇಷದಲ್ಲಿ ಬಂದಂಥ ಅಭಿಮಾನಿಗಳು ಚಿತ್ರ ವಿಚಿತ್ರವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಹೊರಗಡೆ ಥಿಯೇಟರ್ನಲ್ಲಿ ಎಲ್ಲೆಂದರಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಿದ್ದು. ಹಾಗಾಗಿ ಈಗ ತುಳುನಾಡು ಕೂಟ ಇದಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನು ಮಾಡಿಕೊಳ್ಳಿ ಅಂಥೇಳಿ ರಿಷಬ್ ಶೆಟ್ಟಿ ಅವರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಹೀಗೆಲ್ಲ ಮಾಡ್ತಾ ಇದ್ದಾರೆ, ಅಪಮಾನ ಆಗ್ತಾ ಇದೆ ದೈವಕ್ಕೆ. ಸೊ ಹಾಗಾಗಿ ನೀವು ಯಾಕೆ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಯಾಕೆ ಅಭಿಮಾನಿಗಳಿಗೆ ಅಂತ ಹೇಳಿರ್ತಾರೆ. ಅದಾದಮೇಲೆ ಹೊಂಬಾಳೆ ಫಿಲಮ್ಸ್ ಅವರು ಕೂಡ ರಿಷಬ್ ಶೆಟ್ಟಿ ಅವರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಯಾರು ಕೂಡ ದೈವದ ವೇಷವನ್ನು ಧರಿಸಿ ಏನೂ ಕೂಡ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ, ಅದು ಆ ಭಾಗದ ಜನರಿಗೆ ನೋವಾಗ್ತಾ ಇದೆ, ನಮ್ಮ ಭಾಗದ ಜನರಿಗೆ ನೋವಾಗ್ತಾ ಇದೆ ಅಂತ ಹೇಳಿ ಒಂದು ಪೋಸ್ಟನ್ನು ಹರಿಬಿಡಲಾಗಿರುತ್ತೆ. ಸೊ ಹಾಗಾಗಿ ಈಗ ಚರ್ಚೆ ಆಗ್ತಾ ಇದೆ 100 ಸವಾಲುಗಳು ಬರುತ್ತೆ ಅಂತ ಈ ಹಿಂದೆಯೇ ದೈವ ಹೇಳಿತ್ತು ಅಂತ. ದೈವದ ಅನುಮತಿಯನ್ನು ಕೇಳಿನೇ ರಿಷಬ್ ಶೆಟ್ಟಿ ಅವರು ಸಿನಿಮಾ ಚಿತ್ರೀಕರಣವನ್ನು ಶುರು ಮಾಡಿದ್ದು. ಕಾಂತಾರ ಸಿನಿಮಾಗೂ ಹಾಗೆ ಆಗಿತ್ತು. ಕಾಂತಾರ ಸಿನಿಮಾಗೂ ಕೂಡ ದೈವದ ಪರ್ಮಿಷನ್ ಕೇಳಲಾಗಿತ್ತು. ಒಪ್ಪಿಗೆ ಸೂಚಿಸಿದ ಬಳಿಕವೇ ಸಿನಿಮಾ ಶೂಟಿಂಗ್ ಪ್ರಾರಂಭಿಸಿ ತೆರೆ ಕಂಡ ನಂತರವೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕಾಂತಾರ ಮತ್ತೊಂದು ಭಾಗವನ್ನು ತೆಗೆಯೋದಕ್ಕೆ ನಾನು ಮುಂದಾಗ್ತಾ ಇದ್ದೀನಿ, ಪ್ರೀಕ್ವೆಲ್ ಸಿನಿಮಾ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ, ಹಾಗಾಗಿ ದೈವದ ಅನುಮತಿ ಕೇಳಬೇಕು ಅಂತ ಮತ್ತೆ 2022ರಲ್ಲಿ ಹೋಗಿರ್ತಾರೆ. ಆಗ ದೈವ ಹೇಳಿರುತ್ತೆ, ಕಾಂತಾರ ಈಗ ಆಲ್ರೆಡಿ ಮಾಡಿದ್ದಿ, ಯಶಸ್ವಿಯೂ ಕೂಡ ಆಗಿದೆ, 10 ಹೆಜ್ಜೆಯನ್ನು ಇಟ್ಟು ಬಂದಿದ್ದೀಯಾ, ಇನ್ನು ಮುಂದೆ ಕಾಂತಾರ 1ಗೆ ಅಂದರೆ ಪ್ರೀಕ್ವೆಲ್ ಸಿನಿಮಾಗೆ 100 ಹೆಜ್ಜೆಯನ್ನು ಇಡಬೇಕಾಗುತ್ತೆ ಅಂತ. ಅಂದರೆ ಅದರ ಅರ್ಥ ಈ ಹಿಂದೆ 10 ಸವಾಲುಗಳನ್ನು ಎದುರಿಸಿ ಹೆಜ್ಜೆಯನ್ನಿಟ್ಟು ಬಂದಿದೆಯಾ, ಮುಂದೆ 100 ಹೆಜ್ಜೆಗಳು ಬರುತ್ತೆ ಈ ಕಾಂತಾರ ಪ್ರೀಕ್ವೆಲ್ ಸಿನಿಮಾವನ್ನು ಮಾಡಬೇಕಾದ್ರೆ, ಎಚ್ಚರಿಕೆಯಿಂದ ಇರು ಅನ್ನುವಂಥ ಸೂಚನೆ. ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ವೀರೇಂದ್ರ ಹೆಗ್ಗಡೆ ಅವರ ಪರ್ಮಿಷನ್ ಕೇಳುವಂಥ ಸೂಚನೆಯನ್ನು ಕೊಟ್ಟಿರುತ್ತೆ ದೈವ ಅವತ್ತು. ಅದರಂತೆ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅನುಮತಿಯನ್ನು ಪಡೆದುಕೊಂಡು ಸಿನಿಮಾವನ್ನು ಸೆಟ್ ಇರಿಸ್ತಾರೆ. ಅಂದರೆ ಚಿತ್ರೀಕರಣ ಶುರುವಾಗುತ್ತೆ.
ಈ ವಿಚಾರ ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಅಭಿಮಾನಿಗಳು ಥಿಯೇಟರ್ನಲ್ಲಿ ಆವಾಹನೆ ಮಾಡಿಕೊಂಡ ರೀತಿಯಾಗಿ ಪ್ರದರ್ಶನ ತೋರಿಸೋದು, ಜೊತೆಗೆ ಆ್ಯಕ್ಟ್ ಮಾಡೋದು ರೀತಿಯಾಗಿ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಮಾನಸಿಕ ಸ್ಥೀಮಿತ ಕಳ್ಕೊಂಡಂಗೆ ಮಾಡ್ತಿದ್ರೋ ಅಥವಾ ಬೇಕು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗಬೇಕು ಅಂತ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಹಾಗಾಗಿ ಖಂಡನೆ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ತುಳುನಾಡು ಕೂಟದಿಂದ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇತ್ತು. ಆಮೇಲೆ ನಾನಾ ರೀತಿಯ ಬರಹಗಳನ್ನು ಸೋಷಿಯಲ್ ಮೀಡಿಯಾದೆಲ್ಲ ಹರಿಬಿಡ್ತಾ ಇತ್ತು. ದೈವ ನೋಡ್ಕೊಳ್ಳುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನುವಂಥ ಮಾತುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಲಾಗ್ತಾ ಇತ್ತು. ರಿಷಬ್ ಶೆಟ್ಟಿ ಅವರು ಇದನ್ನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ರು. ಜೊತೆಗೆ ಅವರ ಸ್ನೇಹಿತರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು. ಅದಾದ ನಂತರ ಈ ಎಲ್ಲ ವಿಚಾರಗಳು ಹೊರಗೆ ಬರ್ತಾ ಇದೆ. ಅಂದರೆ ನಾವೇನು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನಾವೇನು ಸಿನಿಮಾ ಮಾಡೋದಿಲ್ಲ. ದೈವದ ಪರ್ಮಿಷನನ್ನು ತೆಗೆದುಕೊಂಡೇನೆ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕಳಿಸ್ತಾ ಇರೋದು ಆ ಮೂಲಕ. ಅಂದರೆ ಕಾಂತಾರ, ಈ ಹಿಂದೆ ನೋಡಿದ್ರಲ್ಲ ಕಾಂತಾರ, ಆ ಸಿನಿಮಾವನ್ನು ಸೆಟ್ಟೇರಕ್ಕೂ ಮುಂಚೆನೇ ಪರ್ಮಿಷನ್ ತಗೊಂಡು ಅನುಮತಿಯನ್ನು ಪಡ್ಕೊಂಡು ದೈವದ ಮೂಲಕ ಸಿನಿಮಾವನ್ನು ಮಾಡಿ ಯಶಸ್ವಿಯಾಗಿರ್ತಾರೆ. ಅದಾದ ನಂತರ ಆ ದೈವದ ಬಗ್ಗೆ ಇನ್ನೂ ನಾನು ಜಗತ್ತಿಗೆ ಹೇಳಬೇಕು ಅಂತ ದೈವವನ್ನು ಕೇಳಿದಂತಹ ಸಂದರ್ಭದಲ್ಲಿ, ಅನುಮತಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ದೈವ ಒಂದಷ್ಟು ಎಚ್ಚರಿಕೆಯ ಜೊತೆಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನು ಭೇಟಿ ಮಾಡಿ ಅನುಮತಿಯನ್ನು ಪಡೆದುಕೋ ಅಂತ ಸೂಚನೆ ಕೊಟ್ಟಿರುತ್ತೆ ಅವತ್ತು ದೈವ. ಅದರಂತೆ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾದಂತಹ ಸಂದರ್ಭದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಈ ಫೋಟೋವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಹಲವು ರೀತಿಯ ಚರ್ಚೆಗಳಾಗ್ತಾ ಇತ್ತು. ಕಾಂತಾರ ಪ್ರೀಕ್ವೆಲ್ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಜೊತೆಗೆ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ತೋರಿಸಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಳುನಾಡು ಕೂಟದಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ದೈವದ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇತ್ತು. ಈಗ ಎಲ್ಲದಕ್ಕೂ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ದೈವದ ಅನುಮತಿಯನ್ನು ಪಡೆದುಕೊಂಡೇ ಸಿನಿಮಾ ಮಾಡಲಾಗಿದೆ. ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ಭೇಟಿ ಮಾಡಿ ಪರ್ಮಿಷನ್ ತಗೊಂಡಿದ್ದಾರೆ, ಅನುಮತಿ ಪಡ್ಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಸೊ ಹೇಳೋದಾದ್ರೆ ಇದ್ರ ಬಗ್ಗೆ ಇಲ್ಲಿ ಶರತ್, ಒಂದ್ 2-3 ಚರ್ಚೆಗಳು ಕಾಂತಾರ ಚಿತ್ರ ಆದ ಮೇಲೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಅನ್ನು ಮಾಡಿದ್ರು. ಅದಾದ ಬಳಿಕ ಒಂದಿಷ್ಟು ಸಂಘರ್ಷಗಳು, ಒಂದಿಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಈಗ ಕಾಂತಾರ 1 ನಲ್ಲಿ ಈ ರೀತಿಯಾಗಿ ಚಿತ್ರ ಬಂದ ಮೇಲೆ ಈಗ ಸಾರ್ವಜನಿಕ ಒಂದಿಷ್ಟು ಹುಚ್ಚಾಟಗಳಾಗ್ತಾ ಇದೆ. ಆವೇಶ ಬಂದಂತೆ ವರ್ತನೆ ಮಾಡೋದು ಅಥವಾ ಅಗೌರವ ಮಾಡೋದು, ಅದೇ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅಲ್ಲೆಲ್ಲವೂ ಕೂಡ ಈ ಒಂದು ದೈವ ನರ್ತನದ ರೀತಿಯಲ್ಲಿ ಈ ಒಂದು ಘಟನೆಗಳು, ವರ್ತನೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಇದು ಬೀದಿಗೆ ಆತರ ಪ್ರಚಾರ ವಸ್ತುವಾಗಿ ಬಳಸಬಾರದು ಅಂತ ಹೇಳಿ ಒಂದಿಷ್ಟು ಒಕ್ಕೂಟಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವೇಳೆಯಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ 2 ವರ್ಷದ ಹಿಂದೆ ಮಂಗಳೂರಿನ ಅಣ್ಣಪ್ಪ ಪಂಜುರ್ಲಿ ದೈವದ ಬಳಿ ಇಲ್ಲಿ ಒಂದು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ರಿಷಬ್ ಶೆಟ್ಟಿ ಅವರು ಹೋಗಿದ್ರು. ಹೀಗಾಗಿ ಮೊದಲ ಚಿತ್ರ ಎಲ್ಲ ಸರಿಯಾಗಿತ್ತು, ಆದ್ರೆ ನೀವು 10 ಹೆಜ್ಜೆಯನ್ನು ಇಟ್ಟುಕೊಂಡು ಈಗ ಸಿನಿಮಾವನ್ನು ಮಾಡಿದ್ರಿ. ಮುಂದೆ ಮಾಡುವಾಗ 100 ಹೆಜ್ಜೆಯನ್ನ ಮುಂದಿಟ್ಟು ಸಿನಿಮಾನ ಮಾಡ್ಬೇಕಾಗತ್ತೆ, 100 ಹೆಜ್ಜೆನ ಎಚ್ಚರಿಕೆಯಿಂದ ಇಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಅವಾಗಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹೀಗಾಗಿ ಆ ಎಚ್ಚರಿಕೆಯನ್ನ ಇಲ್ಲಿ ಸಮರ್ಪಕ ರೀತಿಯಲ್ಲಿ ಪಾಲಿಸೋದ್ರಲ್ಲಿ ರಿಷಬ್ ಶೆಟ್ಟಿ ಅವರು ಸಹಸಾದರ ಅನ್ನೋ ಚರ್ಚೆಗಳೀಗ ಬರ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅವ್ರು ದೈವ ಹೇಳಿತ್ತು, ನೀವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು, ಯಾಕಂತ ಹೇಳಿದ್ರೆ ಈಗ ತುಳುನಾಡಿನ ದೈವಗಳಿರ್ಬೋದು ಎಲ್ಲವೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಚೇರಿ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಅಂತ ಹೇಳಿ ನಾವು ವ್ಯಾಖ್ಯಾನಿಸಬಹುದು. ಈಗ ಧರ್ಮಸ್ಥಳಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿತ್ತು. ಅವಾಗ ಆಶೀರ್ವಾದನ ಪಡ್ಕೊಳ್ಳಿದ್ರು. ಆದ್ರೆ ದೈವನ ಎಚ್ಚರಿಕೆ ಅಂತ ಹೇಳಿತ್ತಲ್ವಾ, ಏನೇ ಒಂದು ಅಪಖ್ಯಾತಿ ಆಗಬಾರದು, ಅಪಪ್ರಚಾರ ಆಗಬಾರದು ಅಂತ ಹೇಳಿ. ಹೀಗಾಗಿ ಎಚ್ಚರಿಕೆಯನ್ನ ಸರಿಯಾಗಿ ಗಮನಿಸಿಲ್ವಾ ರಿಷಬ್ ಶೆಟ್ಟಿ ಅವರು ಅಂತ ಹೇಳಿ ಒಂದು ಚರ್ಚೆ ಈಗ ಶುರುವಾಗಿದೆ. ಶರತ್, ಇನ್ನು ಮತ್ತೊಂದು ಕಡೆ ರೂಪೇಶ್, ಈ ದೈವ ನರ್ತಕರು ಮತ್ತು ಆರಾಧಕರು ಈ ಸಿನಿಮಾದಿಂದ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ದೈವ ನುಡಿದಿದೆ ಅಂತ ಹೇಳಲಾಗ್ತಾ ಇದೆ. ಐ ಡೋಂಟ್ ನೋ ಅದು ನಿಜನ ಸುಳ್ಳು ಅಂತ ಹೇಳಿ. ದೇವರ ಹೆಸರಲ್ಲಿ ಹಣ ಮಾಡೋರನ್ನ ನೋಡ್ಕೊಳ್ತೀನಿ ಅಂತೇನೋ ದೈವ ನುಡಿದಿದೆ ಅನ್ನುವಂಥ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಯಾಕಂದ್ರೆ ದೈವ ನರ್ತಕರು ಇಲ್ಲಿ ಪಿಲಿ ಚಾಮುಂಡಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ದೈವದ ಹೆಸರಿನಲ್ಲಿ ಒಂದಿಷ್ಟು ಅಪಪ್ರಚಾರ ಮಾಡುವಂತ ಕೆಲಸಗಳಾಗ್ತಾ ಇದೆ. ಹೀಗಾಗಿ ಅಪಖ್ಯಾತಿ ಮಾಡುವಂತ ಕೆಲಸಗಳಾಗ್ತಾ ಇದೆ, ಪ್ರದರ್ಶನ ಮಾಡುವಂತ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ದೇವರಿಗೆ ದೂರು ಕೊಟ್ಟಿದ್ದಾರೆ. ಈಗ ಈ ಸಂದರ್ಭದಲ್ಲಿ ದೇವರು ಹೇಳಿದೆ, ಯಾಕಂದ್ರೆ ಇಲ್ಲಿ ಯಾರು ದೇವರ ಹೆಸರಿನಲ್ಲಿ ದುಡ್ಡು ಮಾಡೋರು ಅಥವಾ ಅಪಪ್ರಚಾರ ಮಾಡೋರಿಗೆ ನಾನು ಆ ದುಡ್ಡನ್ನೆಲ್ಲರೂ ಕೂಡ ಆಸ್ಪತ್ರೆಗೆ ಸುರಿಸುವಂತೆ ಮಾಡ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ
ನೇರವಾಗಿ ರಿಷಬ್ ಶೆಟ್ಟಿ ಅವರಿಗೆ ಅಥವಾ ಕಾಂತಾರಕ್ಕೆ ಹೇಳಿದ್ರು ಅಂತ ಹೇಳಿ ಆಗೋದಿಲ್ಲ. ಸಾರ್ವಜನಿಕವಾಗಿ, ಯಾಕಂದ್ರೆ ಯಾರೇ ಈ ತರ ಮಾಡೋದು, ಅಪಪ್ರಚಾರ ಮಾಡಿದ್ರು, ಅದೇ ಅಪಖ್ಯಾತಿಯನ್ನು ಮಾಡೋದು, ಅಥವಾ ಇಲ್ಲಿ ಬೀದಿಯಲ್ಲಿ ಈ ರೀತಿಯಾಗಿ ವರ್ತನೆಯನ್ನ ಮಾಡೋದಿರ್ಬೋದು, ಅಥವಾ ಅದರ ಪ್ರತಿಕ್ರಿಯೆಯನ್ನು ಧರಿಸಿಕೊಂಡು ಬೀದಿ ನಾಟಕದ ರೀತಿಯನ್ನು ಮಾಡೋದು ಎಲ್ಲವೂ ಕೂಡ ಅವ್ರಿಗೆ ಹೇಳಿದೆ ಅನ್ನುವಂತ ವ್ಯಾಖ್ಯಾನಗಳಾಗ್ತಾ ಇದೆ. ಒಟ್ಟಾರೆ ಈ ಚರ್ಚೆಗಳಿಗೂ ನಡೀತಿರ್ತಕ್ಕಂಥದ್ದು. ಹೀಗಾಗಿ ಇನ್ ಮುಂದೆ ಆದ್ರೂ ಕೂಡ ಯಾರು ಕೂಡ, ಯಾಕಂದ್ರೆ ದೈವ ಎಲ್ರಿಗೂ ಕೂಡ ಪಾವಿತ್ರ್ಯತೆಯನ್ನು ಹೊಂದ್ಕೊಂಡಿದೆ. ಆಯಾ ಭಾಗಕ್ಕೆ ಆಯಾ ಒಂದಿಷ್ಟು ಸ್ಥಳೀಯ ಭಾಗಗಳಿಗೆ ಹೊಂದಿಕೊಂಡಂತೆ ಈ ರೀತಿಯಾಗಿ ಇರ್ತಕ್ಕಂಥ ಆಚರಣೆಗಳಿರುತ್ತೆ. ಈಗ ಅದ್ರ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ದುಡ್ಡು ಮಾಡುವಂತ ಕ್ರಿಯೆಗಳಿರ್ಬೋದು, ಅಥವಾ ಅಪಪ್ರಚಾರ ಮಾಡುವಂತ ಕ್ರಿಯೆಗಳಿರ್ಬೋದು, ಅದನ್ನ ಆಗಬಾರ್ದು ಅಂತೇಳಿ ಆದ್ರೆ ಒಂದಿಷ್ಟು ಜನ ಒಂದು ಇಲ್ಲಿ ವ್ಯಾಖ್ಯಾನ ಮಾಡೋದು ರಿಷಬ್ ಶೆಟ್ಟಿಗೆ ಹೇಳಿದೆ ಅಂತೇಳಿ. ಆದ್ರೆ ಕೆಲವಷ್ಟು ಜನ ಹೇಳ್ತಿದ್ದಾರೆ ರಿಷಬ್ ಶೆಟ್ಟಿಗೆಲ್ಲ ಓವರ್ ಆಲ್ ಆಗಿ ಎಲ್ಲ ಯಾರ್ಯಾರೆಲ್ಲ ಇದು ಪ್ರಯತ್ನಗಳು ಮಾಡ್ತಾ ಇದ್ರು ಅವ್ರಿಗೆ ಹೇಳಿದೆ ಅಂತ ಹೇಳಿ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.